ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂಸಾಚಾರ, ಅದಕ್ಕೆ ಭಾರತದಲ್ಲಿ ಸಿಗುತ್ತಿರುವ ಪ್ರತಿಕ್ರಿಯೆ, ಇದು ಬೀರುವ ಪರಿಣಾಮಗಳು, ಈ ಬಗ್ಗೆ ಆಲೋಚನೆ ಮಾಡುವಾಗ ಬಹಳ ಸ್ಪಷ್ಟವಾದ ಒಂದು ವಿಚಾರ ಅಂದರೆ ಅದು ಪ್ರಶ್ನೆ ನಾನು ಮುಂದಿಡ್ತಾ ಇದ್ದೀನಿ. ಸೊ ಚೀನಾ ಮತ್ತು ಪಾಕಿಸ್ತಾನದ ತೆಕ್ಕೆಗೆ ಬಾಂಗ್ಲಾದೇಶ ಸರಿಯುತ್ತಿದೆಯಾ? ನಾವೇ ನಮ್ಮ ತಪ್ಪು ವಿದೇಶಾಂಗ ನೀತಿಯಿಂದಾಗಿ ಬಾಂಗ್ಲಾದೇಶವನ್ನ ಚೀನಾ ಮತ್ತು ಪಾಕಿಸ್ತಾನದ ತೆಕ್ಕೆಗೆ ವಹಿಸ್ಕೊಡ್ತಾ ಇದ್ದೀವ? ರಾಜತಾಂತ್ರಿಕತೆ ಅನ್ನುವುದಿದೆಯಲ್ಲ, ಅದು ಎಂಟೈರ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್. ವಿದೇಶಾಂಗ ನೀತಿ ಬಹಳ ಡಿಫ್ರೆಂಟ್ ಆದ ಸಬ್ಜೆಕ್ಟ್. ಈ ವಿಚಾರದಲ್ಲಿ ಯಾರು ತೀರ್ಮಾನ ರಾಜತಾಂತ್ರಿಕರ ತೀರ್ಮಾನ ತೆಗೆದುಕೋಬೇಕು. ಅಜಿತ್ ದೋವಲ್ ಅಂತಹ ಸ್ಪೈ ಏಜೆಂಟ್ಗಳು ವಿದೇಶಾಂಗ ನೀತಿಯ ತೀರ್ಮಾನ ತೆಗೆದುಕೊಂಡ್ರೆ ಆಗುವ ಅಪಾಯ ಇದೆ. ನಾನು ಹೇಳುವ ಮಾತು ನಿಮಗೆ ಸಿಟ್ಟು ಬರ್ಸ್ಬೋದು, ಬೇಸರ ತರಿಸ್ಬೋದು. ಆದರೆ ನನ್ನೊಳಗೆ ಸಿಟ್ಟು ಬೇಸರ ಯಾಕಿದೆ ಅಂತ ಅಂದ್ರೆ, ಒಂದು, ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು ಏನಿದ್ದಾರೆ ಅವರು ಒಂದೆಡೆ ಬಾಂಗ್ಲಾದೇಶ ಸರ್ಕಾರ, ಇನ್ನೊಂದು ಕಡೆ ಭಾರತದ ನಡುವೆ ಸಿಕ್ಕಾಕಿ ಅಡಗತ್ತರಿಯಲ್ಲಿ ಸಿಕ್ಕ ಅಡಿಕೆ ಅಂತಿದ್ದಾರೆ. ಈಗ 2-3 ದಿನಗಳ ಹಿಂದೆ ಬಾಂಗ್ಲಾದೇಶದ ಹಿಂದೂಗಳು ಒಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಅಲ್ಲಿ ಹಿಂದೂಗಳಿದ್ರು, ಬೌದ್ಧರಿದ್ರು, ಕ್ರಿಶ್ಚಿಯನ್ ಇದ್ರು. ಅವರು ಹೇಳಿದ್ದೇ ಒಂದೇನೆ, ಸತತವಾಗಿ ನಮ್ಮ ಬಾಂಗ್ಲಾದೇಶದ ಮೇಲೆ ಭಾರತ ಅದರ ವಿರುದ್ಧ ಪ್ರಚಾರ ನಡೆಸುವುದಾಗ್ಲಿ ಇನ್ನೊಂದಾಗ್ಲಿ ನಿಲ್ಲಿಸಬೇಕು, ನಮ್ಮ ವಿಚಾರದಲ್ಲಿ ಹಸ್ತಕ್ಷೇಪ ನಡೆಸಕೂಡದು. ಈ ಒಂದು ಒತ್ತಡ ಹೇರುವುದಕ್ಕಾಗಿ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರು ಪ್ರತಿಭಟನೆ ನಡೆಸಿದ್ರು. ಭಾರತದ ಇಂಟರ್ಫಿಯರೆನ್ಸ್ ಅಂತ. ದಟ್ಸ್ ಒನ್ ಥಿಂಗ್. ಸೊ ಎರಡನೇದು, ಭಾರತದ ಒತ್ತಾಯದ ಮೇರೆಗೋ ಒತ್ತಡದ ಮೇರೆಗೋ ಭಾರತದ ಪರವಾದ ಪ್ರತಿಭಟನೆಗಳು, ಆ ರೀತಿಯ ಪ್ರಚಾರಗಳು ಇನ್ನೊಂದು ಕಡೆ ನಡೀತಾ ಹೋಗುದು. ಎಂತಹ ಸ್ಥಿತಿ ಅಂದರೆ, ಅಗರ್ತಲಾದಲ್ಲಿ ಇರುವಂತಹ ಬಾಂಗ್ಲಾದೇಶದ ರಾಯಭಾರಿ ಕಚೇರಿಯ ಮೇಲೆ ಕೇಸರಿ ಶಾಲು ಹೊದ್ದವರು ದಾಳಿ ನಡೆಸಿದ್ರು. ಆ ಬಾಗಿಲನ್ನು ಬಾಂಗ್ಲಾದೇಶ ಮುಚ್ಚಬೇಕಾಯಿತು. ನಾನು ಯಾರ್ದೋ ದೇಶದ ಪರವಾಗಿ ಮಾತನಾಡ್ತಾ ಇಲ್ಲ, ನಾನು ದೇಶದ್ರೋಹಿನೂ ಅಲ್ಲ. ಆದರೆ ನೀವು ಯಾವಾಗ ಕೆನಡಾದಲ್ಲಿ ಪಂಜಾಬ್ ಖಾಲಿಸ್ತಾನಿಗಳು ಭಾರತದ ರಾಯಭಾರಿ ಕಚೇರಿ ಮೇಲೆ ದಾಳಿ ನಡೆಸಿದ್ರು, ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ. ನಮ್ಮ ದೇಶದ ಒಳಗಡೆ ಬಾಂಗ್ಲಾದೇಶದ ರಾಯಭಾರಿ ಕಚೇರಿ ಮೇಲೆ ದಾಳಿ ನಡೆಯುವುದನ್ನ ಕಣ್ಣು ಮುಚ್ಚಿ ನೋಡ್ತಾ ಕೂತ್ರೆ, ಕೇಸರಿ ಸೈನಿಕರು ಹೋಗಿ ದಾಳಿ ಮಾಡಿದ್ರೆ ಅದನ್ನು ನೋಡಿ ಸುಮ್ಮನೆ ಕುಳಿತ ಭಾರತ ದೇಶ ಹೇಗೆ ಕೆನಡಾದಲ್ಲಿ ನಡೆದ ದಾಳಿಯನ್ನ ವಿರೋಧಿಸುತ್ತೆ? ದಟ್ ಇಸ್ ಅ ಕ್ವೆಶ್ಚನ್. ಸೊ ಅದರ ಜೊತೆಗೆ ಇದಾದ ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ, ನಾನು ಹೇಳಿದೆ ನಿಮಗೆ, ಸಾವಕಾಶ ಬಾಂಗ್ಲಾದೇಶ ದಟ್ ಪಾಕಿಸ್ತಾನ ಮತ್ತು ಚೀನಾದ ತೆಕ್ಕೆಗೆ ಸರಿತಾ ಇದೆ. ಈಗಾಗಲೇ ಪಾಕಿಸ್ತಾನದ ಒಂದು ಹಡಗು ಶಸ್ತ್ರಾಸ್ತ್ರಗಳನ್ನ ಹೊತ್ತಿರುವ ಒಂದು ಹಡಗು ಬಾಂಗ್ಲಾಕ್ಕೆ ಬಂದು ಇಳಿತು. ದಿಸ್ ಇಸ್ ಫಸ್ಟ್ ಟೈಮ್. ಅದರಲ್ಲಿ ಮದ್ದುಗುಂಡುಗಳಿದ್ದು, ರೈಫಲ್ಸ್ಗಳಿದ್ದು, ಇನ್ನೊಂದೆಡೆ ಈಗಿನ ಬಾಂಗ್ಲಾದೇಶ ಸರ್ಕಾರ ಪಾಕಿಸ್ತಾನಿಗಳಿಗೆ ಫ್ರೀ ವೀಸಾವನ್ನು ಕೊಡ್ತಾ ಇದೆ. ಅಂದರೆ ಪಾಕಿಸ್ತಾನಿಗಳು ಫ್ರೀಯಾಗಿ ಬಾಂಗ್ಲಾದೇಶಕ್ಕೆ ಬರ್ಬೋದು. ಇದರ ಅಪಾಯ ಏನು ಗೊತ್ತಾ ನಿಮಗೆ? ಈಗ ಸಾವಕಾಶವಾಗಿ ಬಾಂಗ್ಲಾದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಿರುವಂತಹ ಜಮಾಯತ್ ಎ ಇಸ್ಲಾಮಿ ಏನಿದೆ, ದೇ ಆರ್ ಸ್ಲೋಲಿ ಟೇಕಿಂಗ್ ಓವರ್ ಬಾಂಗ್ಲಾದೇಶ್. ಇದರ ಕಾರ್ಯಕರ್ತರು, ಮುಲ್ಲಾಗಳು ಇನ್ನು ಪಾಕಿಸ್ತಾನದಿಂದ ಬಂದಿಳಿತಾರೆ, ಫ್ರೀ ವೀಸಾ
ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್. ಸುಮ್ಮನೆ ಮೋದಿ ಭಜನೆ ಮಾಡ್ಕೊಂಡು ಟಕ್ 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 ಕುತ್ಕೋಬೇಡಿ. ಹಿಂಗೆ ಯು ಥಿಂಕ್ ಇಟ್ ಓವರ್. ಆ ಮುಲ್ಲಾಗಳು ಬಂದು ಇಳಿದ್ರೆ ಅವರು ಸಂಪೂರ್ಣವಾಗಿ ಭಾರತ ವಿರೋಧಿ ಮನಸ್ಥಿತಿಯನ್ನು ರೂಪಿಸೋದು ಮಾತ್ರ ಅಲ್ಲ, ನಮ್ಮ ಗಡಿ ಇದೆ ಸ್ವಾಮಿ, ಬಾಂಗ್ಲಾದೇಶದ ಜೊತೆ ನಮ್ಮ ಗಡಿ ಇದೆ ಸರ್, ಅಲ್ಲೂ ಒಳ ನುಸುಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೀನು ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಇನ್ನೊಂದು ವರ್ತಮಾನದ ಪ್ರಕಾರ ಈ ಮೊಹಮ್ಮದ್ ಯೂನುಸ್ ಅಂತ ಏನೋ ಅವರಿಗೆ ಇದನ್ನು ಕೊಟ್ಟಿದಾರಂತೆ, ಯಾವುದೋ ಪ್ರಶಸ್ತಿ ಗೀಶಸ್ತಿ. ಅಮೇರಿಕ ಹಂಗೇನೆ ಚೀಲಾಗಳಿಗೆ ಪ್ರಶಸ್ತಿ ಕೊಡ್ತಾ ಹೋಗುತ್ತೆ, ಅವ್ರ ಏಜೆಂಟ್ರುಗಳಿಗೆ ಪ್ರಶಸ್ತಿ ಕೊಡ್ತಾರೆ. ನೋಬೆಲ್ಲ ಇನ್ನೊಂದೋ ಬದನೆಕಾಯಿ ಕೊಟ್ಟಿದೆ. ಸೊ ನಾನೊಂದು ಫೋಟೋ ನೋಡಿದೆ, ಅದು ವಿಶ್ವಸಂಸ್ಥೆ ಇದಕ್ಕೆ ಸಂಬಂಧಪಟ್ಟಿದ್ದು. ಈ ಬೈಡನ್ ಅನ್ನುವ ಮಹಾತ್ಮ ಹೋಗಿ ಬಿಸಿ ಆ ಮೊಹಮ್ಮದ್ ಯೂನುಸನ್ನು ಅಪ್ಕೊಂಡು ನೋಡಿದ್ರೆ ಯಾವುದೋ ಪ್ರೇಮಿಗಳು ಅಪ್ಕೊಂಡಾಗೆ. ಸೊ ಆವಾಗಲಿಂದ ಇತ್ತು ಬಾಂಗ್ಲಾದೇಶದ ಅಲ್ಲಿ ಏನು ಈ ಬದಲಾವಣೆ ಕ್ರಾಂತಿ ಏನೇ ಆಯಿತು, ಅದರಿಂದ ಅಮೇರಿಕ ಇದೆ ಅಂತ. ಅದು ಈಗ ಸತ್ಯ ಆಗ್ತಾ ಇದೆ. ಅಮೇರಿಕಕ್ಕೆ ಬಾಂಗ್ಲಾದೇಶದ ಪಕ್ಕದಲ್ಲಿರುವ ಏನು ನಡುಗಡ್ಡೆ ಮೇಲೆ ಕಣ್ಣಿತ್ತು, ಅಲ್ಲಿ ಸೇನಾ ನೆಲೆಯನ್ನ ಸ್ಥಾಪಿಸೋದಕ್ಕೆ ಅದಕ್ಕೆ ಈಗಿನ ಬಾಂಗ್ಲಾ ಸರ್ಕಾರ ಅನುಮತಿ ಕೊಡೋ ಚಾನ್ಸಸ್ ಇದೆ. ಯಾಕೆಂದ್ರೆ ಒಂದು ಕಡೆ ಚೀನಾ, ಇನ್ನೊಂದು ಕಡೆ ಅಮೆರಿಕ, ಎರಡನ್ನೂ ಬ್ಯಾಲೆನ್ಸ್ ಮಾಡೋವಂಥದ್ದು. ಇನ್ನೊಂದು ಜೊತೆ ಪಾಕಿಸ್ತಾನ ತಂದ್ಬಿಟ್ಟು ಅಲ್ಟಿಮೇಟ್ಲಿ ಇಂಡಿಯಾ ವಿಲ್ ಸಫರ್ ಸರ್, ಇಂಡಿಯಾ ವಿಲ್ ಸಫರ್. ದೇಶ ಪ್ರೇಮ ಅನ್ನೋದು ಭಾಷಣದಲ್ಲಿ ಇರಲ್ಲ, ದೇಶ ಪ್ರೇಮ ಅನ್ನೋದು ಬಟ್ಟೆ ಹಾಕಿದ ಮೇಲೆ ಇರಲ್ಲ, ದೇಶ ಪ್ರೇಮ ಅನ್ನೋದು ನಂದು 56 ಇಂಚು ಎದೆ ಅನ್ನೋದ್ರಲ್ಲಿ ಇರೋದಿಲ್ಲ. ನಾವು ಹೇಗೆ ಮಾಡ್ತೀವಿ? ಸೊ ದ ಪ್ರಾಬ್ಲಮ್ ಈಸ್, ನಾವು ಅತಿಯಾಗಿ ಶೇಖ್ ಹಸೀನಾ ಅವರನ್ನ ನಮ್ಮ ಒಟ್ಟಾರೆ ಏನೋ ನಮ್ಮ ಪ್ರತಿನಿಧಿ ಅನ್ನೋ ಹಾಗೆ ಬಿಂಬಿಸೋದಕ್ಕೆ ಹೊರಟಿದ್ದು. ಮೋದಿಯವರಿಗೂ ಶೇಖ್ ಹಸೀನಾ ಅವರಿಗೆ ಆತ್ಮೀಯ ಸಂಬಂಧವಿದೆ ಅಂತೇಳಿ ಅದೇನೋ ನೆಂಟಸ್ತನದ ಟೈಪ್ ಬಿಹೇವ್ ಮಾಡಕ್ಕೆ ಶುರು ಮಾಡಿದ್ದು ವಿದೇಶಾಂಗ ನೀತಿಯಲ್ಲಿ. ದಟ್ ವಾಸ್ ಅ ಪ್ರಾಬ್ಲಮ್. ನಾವು ಈಗಿನ ವರದಿಗಳ ಪ್ರಕಾರ, ಕೆಲವು ವಿದೇಶಿ ಪತ್ರಿಕೆಗಳ ವರದಿಯ ಪ್ರಕಾರ, ಯು ಸಿ ದಟ್ ಶೇಖ್ ಹಸೀನಾ ಅವರನ್ನ ದೆಹಲಿಯಲ್ಲಿ ಇಟ್ಟುಕೊಂಡಿದ್ದು ತಪ್ಪು, ಇದು ಬಹಳ ಗಂಭೀರ ಪರಿಣಾಮವನ್ನು ಬೀರುತ್ತೆ, ಅವಳನ್ನ ಎಲ್ಲಾದರೂ ಸಿಂಗಾಪುರ್ನ ಇನ್ನೆಲ್ಲ ಕಳಿಸ್ಬೇಕು ಅನ್ನುವ ವಿಶ್ಲೇಷಣೆಗಳು ಕೂಡ ವಿದೇಶಿ ಮಾಧ್ಯಮಗಳು ಬರ್ತವೆ. ಯಾಕೆಂದ್ರೆ ಒಂದು ಬಾಂಗ್ಲಾದೇಶದ ಒಳಗಡೆ ಶೇಖ್ ಹಸೀನಾ ವಿರುದ್ಧ ಒಂದು ವಿರೋಧಿ ಅಲೆ ಪ್ರಾರಂಭವಾದದ್ದು. ಶೇಖ್ ಹಸೀನಾ ಭಾರತದ ಕೈಗೊಂಬೆ ಅಂತ ಪ್ರಚಾರ ನಡೆದದ್ದು. ಆ ಕಾರಣಕ್ಕಾಗಿಯೇ ಶೇಖ್ ಹಸೀನಾ ಬೆಂಬಲಕ್ಕೆ ನಿಂತಹ ಬಾಂಗ್ಲಾ ಹಿಂದೂಗಳ ಮೇಲೆ ಅಟ್ಯಾಕ್ ಆದದ್ದು. ಅಲ್ಲಿರುವ ಸುಮಾರು 70ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಉರುಳಿಸಿದ್ದು. ಅದರ ಸಿಟ್ಟು, ಶೇಖ್ ಹಸೀನಾ ಮೇಲಿರುವ ಸಿಟ್ಟು ಮತ್ತು ಶೇಖ್ ಹಸೀನಾ ಅವರನ್ನ ಭಾರತ ರಕ್ಷಣೆ ಮಾಡ್ತಿದ್ದ ಅನ್ನೋ ಸಿಟ್ಟು. ಕೇವಲ ಧರ್ಮ ಮಾತ್ರ ಅಲ್ಲ ಇದು, ನೋ ನಾಟ್ ಇಟ್ ಆಲ್. ಧರ್ಮರು ಇದೆ ಇಲ್ಲ ಅಂತಲ್ಲ, ಅದ್ರ ಮೇಲೆ ಏನು ಅಂದ್ರೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಶೇಖ್ ಹಸೀನಾಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ದಟ್ ವಾಸ್ ಆ ಸಿಟ್ಟು ಏನಿದೆ, ಕಂಡಲ್ಲಿ ಹಿಂದೂಗಳ ಹತ್ಯಾಕಾಂಡ ನಡೆಯೋ ರೀತಿ. ಆದರೆ ಇಲ್ಲಿ ಭಾರತದ ಮಾಧ್ಯಮಗಳು ಪ್ರಚಾರ ಮಾಡುವ ಸ್ಥಿತಿಯಲ್ಲಿದೆಯಾ? ಅಧಿಕೃತ ವರದಿ ಅಂಕಿಅಂಶಗಳ ಪ್ರಕಾರ ಈ ಹಿಂಸಾಚಾರ ಏನ್ ನಡೀತು ಶೇಖ್ ಹಸೀನಾ ಪದಚ್ಯುತಿಯ ನಂತರ, ಸತ್ತವರು ಕೇವಲ 7 ಜನ ಮಾತ್ರ. ಏನ್ ಹೇಳಿ? ಕೇವಲ 7 ಜನ ಹಿಂದೂಗಳು ಮಾತ್ರ. ಕೇವಲ ಅಂದ್ರೆ ಕಡಿಮೆ ಆಯ್ತು ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಭಾರತದ ಒಳಗಡೆ ಮಾಧ್ಯಮಗಳು ಇದನ್ನ ಒಂದು ಹಿಂದೂ ಮುಸ್ಲಿಂ ಜಗಳವನ್ನಾಗಿ ಪರಿವರ್ತಿಸಿ ಮುಸ್ಲಿಂ ವಿರೋಧವನ್ನ ಸ್ಪ್ರೆಡ್ ಮಾಡಿ ತಮ್ಮ ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವ ಎತ್ತರ ನಡೆಸಿದ್ದು. ಇದೊಂದು ಜನಸೈಡ್ ಅನ್ನುವ ರೀತಿ ಪ್ರಚಾರ ಮಾಡಿದ್ದು. ಬಿಸಿ ಅದಕ್ಕೆ ಬೇರೆ ಬೇರೆ ಆಯಾಮಗಳಿರ್ತವೆ. ಸತ್ಯ ಅನ್ನುವುದು ನೀವು ನೋಡಿದ ಕಡೆ ಕಾಣಲ್ಲ. ಅದು ರಾಜಕಾರಣ ಯಾವತ್ತೂ ಇದ್ರ ಜೊತೆ ಸೇರಿದ ತಕ್ಷಣ ಈ ಅಪಾಯ ಶುರುವಾಗುತ್ತೆ. ಇಡೀ ಇಂಡಿಯಾದಲ್ಲಿ ಭಾರತ ಬಾಂಗ್ಲಾ ಸಂಬಂಧವನ್ನ ಇನ್ನಷ್ಟು ಕೆಡಿಸುವ ಯತ್ನವನ್ನ ನಮ್ಮ ಮಾಧ್ಯಮಗಳು ಮಾಡಿದ್ರು. ಪ್ರತಿದಿನ ಕೂತ್ಕೊಂಡು ಪ್ರತಿದಿನ ಅವರ ನಡುವೆ ಸೌಹಾರ್ದತೆ ಉಂಟಾಗ್ಲಿ, ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು ಮುಸ್ಲಿಮರು ಬಿಸಿ ಒಂದಾಗಿ ಬದುಕಲಿ ಅನ್ನುವ ಭಾವನೆ, ಒಂದು ಮೆಸೇಜ್ ಕೊಡುವ ಕೆಲಸವನ್ನು ಮಾಧ್ಯಮ ಮಾಡೇ ಇಲ್ಲ. ಅವರಿಗೆ ಬೆಂಕಿ ಹಚ್ಚಬೇಕು, ಹಚ್ಚು ಬೆಂಕಿ ಸಾಯ್ಬೇಕು. ನಮ್ಮ ಹಿಂದೂಗಳು ಇಲ್ಲೆಲ್ಲ ಮಾಡಿಬಿಟ್ಟು ಆ ಚಡ್ಡಿ ಲಂಗೋಟಿ ನನ್ನ ಮಕ್ಕಳ ಎಲ್ಲ ಹಿಂದೂಗಳ ರಕ್ಷಣೆ ಮಾಡಿ ಅಷ್ಟು ಸುಲಭವಾಗಿಲ್ಲ. ಮೆರವಣಿಗೆಗಳನ್ನ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅದು ಬೇರೆ ಪರಿಣಾಮ ಬೀರುತ್ತೆ. ಈಗ ಚೀನಾ,
ಪಾಕಿಸ್ತಾನದ ತೆಕ್ಕೆಗೆ ಬಾಂಗ್ಲಾದೇಶ ಹೋದ್ರೆ ಏನು ಮಾಡೋದು ನಾವು? ಪಕ್ಕದಲ್ಲಿರುವ ನಡುಗಡ್ಡೆಯಲ್ಲಿ ಅಮೆರಿಕದ ಸಬ್ಮೆರಿನ್ಗಳು, ಯುದ್ಧ ವಿಮಾನಗಳು ಬಂದು ನಿಂತರೆ ಅಮೆರಿಕ ನಂಬೇಡಿ, ಅಮೆರಿಕ ಎಂದೂ ಕೂಡ ಭಾರತದ ಪರವಾಗಿಲ್ವೇ ಇಲ್ಲ. ಅಂಡರ್ಸ್ಟ್ಯಾಂಡ್. 71ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಂದರ್ಭದಲ್ಲೂ ಅಮೆರಿಕ ವಿರೋಧ ಮಾಡಿತ್ತು, ಇಂದಿರಾ ಗಾಂಧಿ ಕೇಳಿಲ್ಲ. ಪ್ರತಿ ಸಂದರ್ಭದಲ್ಲಿ ಪಾಕಿಸ್ತಾನದ ಮಿಲಿಟರಿ ಸರ್ವಾಧಿಕಾರಿಗಳಿಗೆ ಬೆಂಬಲ ಕೊಡ್ತಾ ಬಂದಿದ್ದು ಅಮೆರಿಕ. ಈಗ ಏನೋ ಸ್ವಲ್ಪ ಮಟ್ಟಿಗೆ ನಮ್ಮ ಜೊತೆ ಏನೋ ಮಾಡ್ತೀನಿ ಅನ್ನೋ ರೀತಿ, ಬಟ್ ಭಾರತ ಜೊತೆ ಸದಾ ನಿಂತಿದ್ದು ರಷ್ಯಾ ಮಾತ್ರ. ಇವತ್ತಿಗೂ ಕೂಡ ವಿಟ್ಟಲ್ಲಿ ನಂಬಿಗಸ್ತ ರಾಷ್ಟ್ರ ಅಂದರೆ ರಷ್ಯಾ ಮಾತ್ರ. ಪುಟಿನ್ ಬರ್ತಾ ಇದ್ದಾರೆ ಭಾರತಕ್ಕೆ, ದಟ್ ಕೆಲವು ಒಪ್ಪಂದಗಳು ಸಹಿ ಆಗ್ತಾ ಇದ್ದಾರೆ. ಆದರೆ ಈ ಸ್ಥಿತಿ ಏನಿದೆ, ಈ ಸ್ಥಿತಿಯಲ್ಲಿ ನಾವು ಮಾಡಿರುವ ಭಾರತದ ವಿದೇಶಾಂಗ ನೀತಿಯ ಬಹುದೊಡ್ಡ ತಪ್ಪು ಅಂತಂದರೆ, ಬಾಂಗ್ಲಾದೇಶದ ಆಂತರಿಕ ವ್ಯವಹಾರದಲ್ಲಿ ಅನಗತ್ಯ ಇಂಟರ್ಫಿಯರೆನ್ಸ್ ಮಾಡ್ತಾ ಅಲ್ಲಿ ಇಡೀ ಮಾಧ್ಯಮಗಳನ್ನ ಬಳಸಿಕೊಂಡು ಪ್ರಚಾರ ನಡೆಸಿದ್ದು. ಅವ್ರ ದೇಶ, ಅವ್ರ ತೀರ್ಮಾನ ತಗೋತ, ನೀವು ಯಾರ್ರೀ ನೀವು ತೀರ್ಮಾನ ತಗೊಳ್ಳೋದಕ್ಕೆ? ಶೇಖ್ ಹಸೀನಾ ಇರಬೇಕೋ ಬಿಡಬೇಕೋ ಹೋಗ್ಬೇಕೋ, ಯಾರು ನೀವು ತೀರ್ಮಾನ ತಗೊಳ್ಳೋದಕ್ಕೆ ಅಲ್ವಾ? ಸೊ ಎಲ್ಲ ಕಡೆ ನಾನು ನಿಜವಾದ ದೇಶಭಕ್ತ, ನನಗೆ ದುಃಖ ಆಗೋದು ಇಡೀ ಭಾರತದ ಸುತ್ತಮುತ್ತ ಎಲ್ಲ ವಿರೋಧಿಗಳನ್ನ ಸೃಷ್ಟಿಸಿ ಬಿಟ್ರಲ್ಲ ಮೋದಿ ಸಾಹೇಬ್ರೆ, ಅಮಿತ್ ಶಾ ಸಾಹೇಬ್ರೆ. ಹೇಳಿ, ನಾವು ನಮ್ಮ ಸುತ್ತಮುತ್ತಲು ಅತ್ಯುತ್ತಮವಾದ ಸಂಬಂಧ ಇಟ್ಕೋತೀವಿ ಅಂತೇಳಿ ನೇಪಾಳನ ಇಟ್ಕೊಳಕ್ಕಾಗಿಲ್ವಲ್ಲಪ್ಪ ನಮ್ಮ ಹತ್ರ. ನೇಪಾಳ ಸಂಪೂರ್ಣವಾಗಿ ಚೀನಾ ತೆಕ್ಕೆಗೆ ಹೋಯ್ತು. ಇತ್ತೀಚೆಗೆ ನೇಪಾಳದ ಪ್ರಧಾನಿ ಶರ್ಮಾ ಓಲಿ ಅವರು ಚೀನಾಕ್ಕೆ ಹೋಗಿ ಕೆಲವು ಸೈನ್ ಹಾಕಿದ್ರು. ಪಾಕಿಸ್ತಾನ ಕಂಡ್ರಾಗಲ್ಲ, ಚೀನಾ ಕಂಡ್ರಾಗಲ್ಲ, ನೇಪಾಳ ಹೋಯ್ತು, ಬಾಂಗ್ಲಾದೇಶ್ ಪಡ್ಚ ಆಯ್ತಾ. ಆ ಕಡೆ ಅದೇನೋ ಮಾಡಿಬಿಟ್ಟು ಇನ್ಯಾವುದೋ ರಾಷ್ಟ್ರಗಳ ಜೊತೆ ಪ್ರಾಬ್ಲಮ್ ಅಲ್ವಾ, ಅಲ್ಲಿ ಕೆನಡಾ ಜೊತೆ ಪ್ರಾಬ್ಲಮ್. ಯಾವ ಸೀಮೆ ವಿಶ್ವಗುರು ಸಾರ್ ನೀವು? ಯಾವ ಸೀಮೆಯವರು ಪ್ಲೀಸ್ ಹೇಳಿ ಸರ್. ಸುತ್ತಮುತ್ತಲು ಎಲ್ಲರೂ ಕಟ್ಕೊಬಿಟ್ರಿ, ಎಲ್ಲರನ್ನೂ ವಿರೋಧ ಹಾಕ್ಕೊಬಿಟ್ರಿ. ಸೊ ಅಲ್ಲಿ ವಿದೇಶ ಬಾಂಗ್ಲಾದೇಶ್ ಹೇಗಿರ್ಬೇಕು ಅಂತೇಳಿ ಇಲ್ಲಿ ಕೇಸರಿ ಶಾಲೆ ಓದವ್ರು ತೀರ್ಮಾನ ತಗೊಳ್ಳಲ್ಲ. ಬಾಂಗ್ಲಾ ಪೀಪಲ್ ವಿಲ್ ಡಿಸೈಡ್. ನೀವ್ಯಾರು ಮೊದಲು ನಮ್ಮ ದೇಶ ಹೇಗಿರ್ಬೇಕು ಅಂತ ತೀರ್ಮಾನ ತಗೊಳ್ಳಿ. ಟು ದಟ್ ಅಪಾಯಕಾರಿ ಸ್ಥಿತಿಯನ್ನು ತಿರುಗಿಸ್ತಿದ್ದೀರಿ. ಬಾಂಗ್ಲಾದೇಶ ಏನು ಸಂಘರ್ಷ ಗಲಾಟೆಗಳಿಗೆ ಹಿಂದೂ ಮುಸ್ಲಿಂ ಬಣ್ಣವನ್ನು ಕೊಟ್ಟು ಭಾರತ ದೇಶದ ಒಳಗಿರುವ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಕ್ ಹೊರಟಿದ್ದೀರಿ ನೀವು. ನಾನು ಬಹಳ ಸಂದರ್ಭದಲ್ಲಿ ಕಂಡು ಮಸೀದಿ ಆಗಿಯೋದು ಲಿಂಗ ಸಿಗುತ್ತಾ ನೋಡೋದು, ಮಸೀದಿ ಆಗಿಯೋದು ಲಿಂಗ ಸಿಗುತ್ತಾ ನೋಡೋದು. ಯಾವುದು ನ್ಯಾಯಾಲಯ ಒಪ್ಪಿಗೆ ಕೊಡೋದು ಒಂದು ಎಲ್ಲೆಲ್ಲಿ ಲಿಂಗ ಇದೆ ಅಂತ. ಇಲ್ಲಿ ಲಿಂಗ ಇದೆಯಾ, ಅಲ್ಲಿ ಲಿಂಗ ಇದೆಯಾ? ಲಿಂಗ ಇರಲ್ಲೇ ಇರುತ್ತೆ ಸರ್, ಇರಲ್ಲೇ ಇರುತ್ತೆ. ಯೋಚನೆ ಮಾಡಿ, ಇನ್ನು ಜಾಸ್ತಿ ಹೇಳಲ್ಲ, ಅಲ್ಲಲ್ಲೇ ಇರ್ತವೆ ಲಿಂಗಗಳು ಅಲ್ವಾ. ಮತ್ತು ಈ ದೇಶದ ಇತಿಹಾಸ ಆಗಿದೆ, ನೀವು ಯಾವುದೇ ಧಾರ್ಮಿಕ ಸ್ಥಳ ತೆಗೆದ್ರು ಅಲ್ಲಿ ಇನ್ನೊಂದು ಇದ್ದಿರುತ್ತೆ ಅಲ್ವಾ. ಯಾವುದೋ ದೇವಸ್ಥಾನ ತೆಗೆದು ನೋಡ್ರೆ ಅಲ್ಲಿ ಇದು ಜೈನ ಬಸದಿಗಳು ಸಿಗ್ತವೆ. ಬುದ್ಧಿಸಮ್ ನಾಶ ಮಾಡಿದ್ದೀವಿ, ಜೈನಿಸಮ್ ನಾಶ ಮಾಡಿದ್ದೀವಿ ಅಲ್ವಾ. ಹಿಂದೂಗಳಲ್ಲೇನೆ ವೈಷ್ಣವರು ಸ್ಮಾರ್ತರು ಹೊಡ್ಕೊಂಡು ರಕ್ತ ಚೆಲ್ಲಿದ್ದಾರೆ. ಒಟ್ಟಾರೆಯಾಗಿ ಮನುಸ್ಮೃತಿ ಹಿಡ್ಕೊಂಡು ದಲಿತರು ಹಿಂದುಳಿದರ ಮೇಲೆ ದೌರ್ಜನ್ಯ ನಡೆಸಿದ್ದೀವಿ. ಇದೇ ಕೆಲಸ ದೌರ್ಜನ್ಯ, ಜಗಳ. ಮತ್ತೊಂದು ನಾವೇ ಶ್ರೇಷ್ಠರು, ನಮ್ಮದೇ ಶ್ರೇಷ್ಠ, ನಾವು ಮಾತಾಡೋದೇ ಶ್ರೇಷ್ಠ, ನಾವು ಹಾಕಿರುವ ಬಟ್ಟೆ ಶ್ರೇಷ್ಠ, ನಮ್ಮ ನಾಮವೇ ಶ್ರೇಷ್ಠ. ಗೊತ್ತಲ್ಲ, ಅದೊಂದು ಗಲಾಟೆ ಸುಪ್ರೀಂ ಕೋರ್ಟ್ನಲ್ಲೇನೋ ಇದೆ. ಅಯ್ಯಂಗಾರ ನಾಮ ಎರಡಿರ್ಬೇಕಾ ಒಂದಿರ್ಬೇಕಂತ ಇದೆ. ಅನಗತ್ಯ ಜಗಳಗಳು, ಅನಗತ್ಯಗಳು ಎಲ್ಲೆಲ್ಲೋ ಕೈ ಹಾಕೋದು ಅಲ್ವಾ. ಹೀಗಾಗ್ಬಿಟ್ಟು ಬಹಳ ಅಪಾಯಕಾರಿ ಸ್ಥಿತಿಗಿದೆ. ಸೊ ವಿ ಫೇಲ್ಡ್ ಇನ್ ಹ್ಯಾಂಡ್ಲಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್. ಐ ವಿಲ್ ಟೆಲ್ ಯು, ವಿ ಫೇಲ್ಡ್. ಬಾಂಗ್ಲಾವನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡಬೇಕಿತ್ತು, ಅವ್ರ ಜೊತೆ ಮಾತುಕತೆ ನಡೆಸಬೇಕಿತ್ತು. ಅದು ಯಾವುದೋ ಮಾತುಕತೆ ಬಾಗಿಲನ್ನ ಹಾಕ್ಬಿಟ್ಟು ದೊಡ್ಡಣ್ಣನ ರೀತಿ ಹೆದರ್ಸೋದು. ಮನೆ ಹಿರಿಯಣ್ಣ ತಮ್ಮಂದಿರಿಗೆಲ್ಲ ಹೊಡಿತಾನೆ ಬಡಿತಾನೆ, ಮಕ್ಕಳಿಗೆಲ್ಲ ಬಡಿತಾನೆ. ಬಾಂಗ್ಲಾದೇಶ ನಮ್ಮ ಮಗು, ಆ ಮಗುವನ್ನು ನಾವು ಇಟ್ಕೊಳ್ಳೋದು ಆಗದಿದ್ರೆ ಅಪಾಯ. ಚೀನಾ, ಪಾಕಿಸ್ತಾನ, ಅಮೇರಿಕ ಎಲ್ಲ ಬಂದು ಕೂತ್ರೆ ನಮ್ಮ ಗಡಿ ಇದೆಯಲ್ಲ, ಸಾವಿರಾರು ಕಿಲೋಮೀಟರ್ಗಳ ಗಡಿ ಏನಿದೆಯಲ್ಲ ಓಪನ್ ಆಗಿಬಿಡುತ್ತೆ. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಾಕಿಸ್ತಾನದ ಮುಲ್ಲಾಗಳು, ಜಮಾಯಿತಿಗಳು ಬಂದ್ಬಿಟ್ಟು ಯಾರ್ಯಾರನ್ನು ಟ್ರೇಡ್ ಮಾಡಿ ಈ ಕಡೆ ಬಿಡೋಕ್ಕೆ ಶುರು ಮಾಡಿದ್ರಿ, ಏನು ಮಾಡೋಣ?
ಸೊ ಅದರಿಂದ ಬಾಂಗ್ಲಾದೇಶ ನಮ್ಮ ತೆಕ್ಕೆಯಿಂದ ಹೋಗದಂತೆ ನೋಡ್ಕೋಬೇಕಾದ ಬಹಳ ಅನಿವಾರ್ಯ ಅಗತ್ಯ ಆಗಿತ್ತು. ಆದರೆ ಫೇಲ್ಡ್ ಬಿಕಾಸ್ ರಾಜನೀತಿ ಅನ್ನುವುದನ್ನು ಅಜಿತ್ ದೋವಲ್ ತೀರ್ಮಾನ ತಗೊಳ್ಳೋದಲ್ಲ. ಐ ವಿಲ್ ಟೆಲ್ ಯು, ಅದಕ್ಕೆ ರಾಜನೀತಿಜ್ಞರಿರಬೇಕು, ಶುಡ್ ಬಿ ಮೋರ್. ಇದು ಆ ಕಾರಣಕ್ಕೆ ಅಲಿಪ್ತ ನೀತಿ ತಂದಂತಹ ನೆಹರು ಅವರು ಹೆಚ್ಚು ಬುದ್ಧಿವಂತರಾಗಿದ್ದರು. ಅವರು ದೇವಸ್ಥಾನ ಕಟ್ಟಿರಲಿಲ್ಲ, ಅವರು ವೈಜ್ಞಾನಿಕ ಮನೋಧರ್ಮವನ್ನು ಕಟ್ಟಿದರು. ವಿದೇಶಾಂಗ ನೀತಿ ಹೇಗಿರಬೇಕು ಅಂತ ತೀರ್ಮಾನ ತೆಗೆದು ನೆಹರು ಇಸ್ ರಿಯಲಿ ಗ್ರೇಟ್. ಅವ್ರ ತಲೆ ಮೇಲೆ ಚಪ್ಪಡಿ ಕಲ್ಲಾಗಿ ಅವ್ನು ಸುಳ್ಳು ಸುಳ್ಳು ಅಂದ್ಕೊಂಡು ಭಾಷಣ ಹೊಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲವೇ ಇಟ್ ಇಸ್ ಅ ಸೀರಿಯಸ್ ಥಿಂಗ್. ಭಾರತ ವಿದೇಶಾಂಗ ನೀತಿಯಲ್ಲಿ ಯು ಸಿ ದಟ್ ಬಾಂಗ್ಲಾದೇಶದ ಜೊತೆ ಮಾತುಕತೆ ನಡೆಸಿ ಯು ಸಿ ಆದಷ್ಟು ಚೀನಾ ಮತ್ತು ಪಾಕಿಸ್ತಾನದ ಅದು ತೆಕ್ಕೆ ಹೋಗದಂತೆ ಈಗಲೇ ತಡಿಬೇಕು. ಈಗ ಸಮಯ ಮೀರ್ತಾ ಇದೆ. ಎಸ್, ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸಹಕಾರ ಇರಲಿ. ಎಲ್ಲರಿಗೂ ನಮಸ್ಕಾರ.